ಅಂತ ಎಲಿಮೆಂಟ್ಗಳು ಆ್ಯಡ್ ಆದಾಗ ಇವನ್ ಜನ ಕೂಡ ಅದನ್ನ ಎಂಜಾಯ್ ಮಾಡ್ತಾರೆ. ಅಂದ್ರೆ ಸಾಂಗ್ಗಳ ಜೊತೆಗೆ ಇದೊಂದು ಕಾಮಿಡಿ ಪಂಚಸ್ಸು, ಇವನ್ ಕುರಿಯವ್ರು ಬಂದ ಕುರಿ ಪ್ರತಾಪ್ ಅವ್ರು ಬಂದಾಗ್ಲು ಅವ್ರ ಪಂಚಸ್ಸು ಎಲ್ಲವಕ್ಕೂ ಎಂಜಾಯ್ ಸಿನಿಮಾ ಮಾಡ್ತಾರೆ. ಈಸ್ ಆಲ್ ಅಬೌಟ್ ಕನೆಕ್ಟಿಂಗ್. ಹೌದು ಒಂದು ಥಿಯೇಟರ್ 1000 ಜನ ಇದ್ರೆ 2000 ಕಣ್ಣು ಹೌದು ಆನ್ ಸ್ಕ್ರೀನ್ ನೋಡ್ತಾ ಇದ್ದಾರೆ ಕತ್ಲಲ್ಲಿ. ಸೊ ಆ ಎಮೋಷನು, ಆ ಫ್ರೀಕ್ವೆನ್ಸಿ, ಆ ಫನ್ನು, ಆ ಥ್ರಿಲ್ಲು, ಆ ಆ್ಯಕ್ಷನ್ನು ಈ 2000 ಕನೆಕ್ಟ್ ಆಗಬೇಕು. ಹೌದು 1000 ಮನಸ್ಸು 2000 ಕಣ್ಣಿಗೆ ಅಟ್ ಎ ಟೈಮ್ ಕನೆಕ್ಟ್ ಆಗಬೇಕು. ಹೌದು ಕನೆಕ್ಟ್ ಆಗಲಿಲ್ಲ ಅಂದರೆ ಫಿಲ್ಮ್ ಗಾನ್ ಹೌದು ಅಲ್ವಾ? ಸೊ ಕನೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಸಾಮಾಜಿಕವಾಗಿ ಅವಾಗ ಏನಿದೆ ಅದನ್ನು ತಂದು ಅಲ್ಲಿ ಇಡಬೇಕು, ಹೊಸ ಥರ ಇಡಬೇಕು. ಆ್ಯಂಡ್ ಕಥೆಗಳನ್ನೇ ಬೇರೆ ಥರ ಮಾಡಿ ತೋರಿಸ್ಬೇಕು. ಅದು ನಮ್ಮ ಸಿನಿಮಾಲಾಗಿದೆ. ಈ ಸಿನಿಮಾದಲ್ಲಿ ಸ್ಟಂಟ್ ಕೂಡ ಇದೆ. ಒಂದು ಸೂಪರ್ ಸ್ಟಂಟ್ ಇದ್ರೆ ಒಂದು ಕೊನೆಯದು ಅದ್ಭುತವಾದ ಎಲಿಮೆಂಟ್ ಸ್ಟಂಟ್ ಅಂತ ಹೇಳ್ಬೋದು. ಅದೆಲ್ಲ ಅದು 2 ಆ್ಯಕ್ಷನ್ 3 ಆ್ಯಕ್ಷನ್ ನಮ್ಮದು. ಅದರಲ್ಲಿ 2 ಸೀರಿಯಸ್ ಆ್ಯಕ್ಷನ್, ಒಂದು ಆ ಥರ. ನಾವು ಅಂದ್ಕೊಂಡ್ವಿ ರೆಗ್ಯುಲರ್ ಪ್ಯಾಟರ್ನ್ ಅಂತ. ಅಲ್ಲಿ ನೀವು ಜಸ್ಟ್ ಇಮ್ಯಾಜಿನ್, ನೀವು ಸಿನಿಮಾ ಮಾಡಿದ್ರಿ, ಅಲ್ಲಿ ರೆಗ್ಯುಲರ್ ಆ್ಯಕ್ಷನ್ ಮಾಡಿದರೆ ನಿಮ್ಗೆ ಅನ್ಸಿರೋದು. ಹೌದು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದ್ರೆ ಈಗ ಒಂದು ಆಕ್ಷನ್ ಇರುತ್ತೆ, ಯಾಕೆಂದ್ರೆ ರಂಗಣ್ಣ ರಘುವರ್ ಬರ್ತಾರೆ, ಈಗ ಒಂದು ಆಕ್ಷನ್ ಇರುತ್ತೆ ಅಂತ. ಇದೆಯಲ್ಲ ಆಕ್ಷನ್ ಇದೆ, ಬಟ್ ಬೇರೆ ತರ ಇದೆ, ಬೇರೆ ಥರ ಇದೆ. ಆ್ಯಂಡ್ ಅವ್ನು ಹೇಳ್ತಾನಲ್ಲ, ನೋಡಿ ಇವ್ರು ಮಾತ್ರ ಅಲ್ಲ ಅಷ್ಟು ಜನ ಇದ್ದಾರೆ, ನಿಂಗೆ ಟೈಮ್ ಆಗ್ಬಿಡುತ್ತೆ, ನೀನು ಹೊಡಿತೀಯ ಗೊತ್ತು, ನೀನು ಹೊಡಿತೀಯ ಗುರು, ನೀನು ಫಿಲಮ್ ಹೀರೋ ಹೊಡಿಲೇಬೇಕು, ಓಕೆ ಹೊಡಿತೀಯ ಗೊತ್ತು. ಬಟ್ ಅಷ್ಟು ಹೊಡೆಯೋಷ್ಟರಲ್ಲಿ ನಿಂಗೆ 9:30 ಹೊರಟಾಗುತ್ತಲ್ಲ ಅಂತ. ಸೊ ದೋಸ್ ಥಿಂಗ್ಸ್ ಅದೆಲ್ಲ ಹೊಸದಲ್ಲ. ಹೌದು ಹೊಸದಲ್ಲ. ನೆನ್ಪು ಬಂತು ಅಂದರೆ ನೆನ್ಪು ಬಂದಿಲ್ಲ ಅನ್ನಪ್ಪ, ಅದು ಎಂಜಾಯ್ ಮಾಡ್ತಿದ್ದಾರೆ ಜನ. ಆ್ಯಂಡ್ ನಿಮಗೆ ಎವ್ರಿ ಸೀನ್ ಯಾವಾಗ ಫಸ್ಟ್ ಹಾಫಲ್ಲಿ ಒಂದು ಕನ್ಫ್ಯೂಷನ್ ಆಗೋದು, ಏನಾಗ್ತಿದೆ ಇದೇನಾಗ್ತಿದೆ, ನಿಮ್ಗೆ ಸೆಕೆಂಡ್ ಹಾಫಲ್ಲಿ ಕ್ಲಾರಿಟಿ ಸಿಗುತ್ತಲ್ಲ, ಖುಷಿ ಆಗಲಿಲ್ಲ ನಿಮಗೆ? ಕ್ಲಾರಿಟಿ ಸಿಕ್ಕಿದ ತಕ್ಷಣ ಇದಕ್ಕೆ ಅಲ್ಲಿ ಹಂಗಾಗಿದ್ದು ಅನಿಸುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಗೆ ಯಾವಾಗ ಥಿಂಗ್ಸ್ ಕ್ಲಿಯರ್ ಆಗುತ್ತೋ, ಎವ್ರಿ ಸೀನ್ ನಿಮ್ಮ ಮನ್ಸು ಹೇಳ್ತಾ ಇರುತ್ತೆ, ಹೀರೋಗೆ ಈಗ ಗೊತ್ತಾಗುತ್ತೆ, ಕೃಷ್ಣಗೆ ಈಗ ಗೊತ್ತಾಗ್ಬಿಡುತ್ತೆ, ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಈಗ ಗೊತ್ತಾಗ್ಬಿಡುತ್ತೆ, ಈಗ ಗೊತ್ತಾಗ್ಬಿಡುತ್ತೆ, ಅವ್ನಿಗೆ ಈಗ ಗೊತ್ತಾಗ್ಬಿಡುತ್ತೆ ಅಂತ. ಸ್ಕ್ರೀನ್ ಪ್ಲೇ ಯಾವುದೋ ಕ್ಯಾರೆಕ್ಟ್ರು ಫಸ್ಟ್ ಹಾಫಲ್ಲಿ ಬಂದಿದ್ದು ಕ್ಯಾರೆಕ್ಟ್ರು, ಕುರಿ ಪ್ರತಾಪ್ ಕ್ಯಾರೆಕ್ಟ್ರು ಬಂದಿದ್ದ ತಕ್ಷಣ ಈಗ ಗೊತ್ತಾಗುತ್ತೆ ಅಂತ ಆ ಎಂಗೇಜ್ಮೆಂಟ್ ಆಗಬೇಕಲ್ಲ. ಸೊ ಯು ಆರ್ ನಾಟ್ ವಾಚಿಂಗ್ ಮೂವಿ, ಹೌದು, ನೀವು ಮೂವಿ ಒಳಗೆ ಬಂದ್ಬಿಟ್ರಿ. ಹೌದು. ಸೊ ಆ ಮ್ಯಾಜಿಕ್ಕು ಮಾಡೋದಲ್ಲ, ಅದೇ ಆಗೋದದು. ಸೊ ಕ್ರಿಯೇಟಿವ್ಲಿ ಯಾವ ಟೈಮಲ್ಲಿ ಹೆಂಗಿರ್ತೀವೋ ಅದು ಮಾಡಿಕೊಂಡು ಹೋಗಿರೋದ್ರಿಂದ ದಟ್ ಹ್ಯಾಸ್ ವರ್ಕ್ಡ್.